ಬಾಗಲಕೋಟೆಯ ಹಲವೆಡೆ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ತಳಕವಾಡ ಗ್ರಾಮದಿಂದ ಆಶ್ರಯ ಫ್ಲಾಟ್ಗೆ ಹೋಗುವಂತ ಮುಖ್ಯ ರಸ್ತೆ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಅರ್ಧ ಕಿಲೋಮೀಟರ್ ರಸ್ತೆ ಹಾಳಾಗಿ ಕೆಸರು ಗದ್ದೆಯಂತಾಗಿದೆ. ಮಕ್ಕಳು ಹಿರಿಯರು ಓಡಾಡೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ನಿತ್ಯ ಹೊಲ ಗದ್ದೆಗಳಿಗೆ ಹೋಗಿ ಬರುವಂತ ರೈತರು ಇನ್ನು ಬೈಕ್ ಸವಾರರಿಗೂ ಕೂಡ ಈ ರಸ್ತೆ ಸವಾಲಾಗಿದೆ. ರಸ್ತೆ ದುರಸ್ತಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿಗೆ ಶಿವಮೊಗ್ಗದಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದು ಕಡೆ ಒತ್ತುವರಿ ತೆರವು ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಅರಣ್ಯ ಇಲಾಖೆ ಜಿಲ್ಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದೆ. ನೋಟಿಸ್ ನೀಡದೇನೆ ಜಿಲ್ಲೆಯ ವಿವಿಧೆಡೆ ತೆರವು ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಿದೆ. ಇನ್ನು ಚಿತ್ರಶೆಟ್ಟಿಹಳ್ಳಿ ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಒತ್ತುವರಿ ತೆರವು ಕೆಲವರ ಜಾಗ ಕೂಡ ತೆರವು ಮಾಡಿ ರೈತರ ಅಡಿಕೆ ಮರ ಇತರೆ ಬೆಳೆಗಳು ನಾಶ ಆಗ್ತಾ ಇದೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಮಪ್ಪ ಅವರ ಜಮೀನಲ್ಲಿದ್ದಂತ 350ಕ್ಕೂ ಅಧಿಕ ಅಡಿಕೆ ಗಿಡವನ್ನ ತೆರವು ಮಾಡಿದೆ ಅಂತ ಹೇಳಲಾಗ್ತಿದೆ. ಕೋಲಾರದ ಬೇತಮಂಗಲ ನೀರು ಸರಬರಾಜು ಕೇಂದ್ರದ 3 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೂ ಬಿದ್ದಿದ್ದಾರೆ. 2,70,000 ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಇ ಶಿವಕುಮಾರ್, ಎಇ ರಶ್ಮಿ ಹಾಗೂ ಗುತ್ತಿಗೆ ನೌಕರ ರಾಮಚಂದ್ರಗೌಡ ಲೋಕಾಯುಕ್ತ ಬಲೆಗೆ ಬಿದ್ದಂತ ಅಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೀದರ್ನಲ್ಲಿ 4 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಿದೆ. ಮಗಳ ಮೇಲೆ ಅತ್ಯಾಚಾರ ಆಗಿರಬಹುದು ಅನ್ನೋದಾಗಿ ತಾಯಿ ಶಂಕೆಯನ್ನ ವ್ಯಕ್ತಪಡಿಸಿ ದೂರನ್ನ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಯಲ್ಲಿ ನರ್ಸರಿ ಓದ್ತಿದ್ದಂತ ಬಾಲಕಿಯ ಮನೆಗೆ ಬಂದಾಗ ಅವಳ ಗುತ್ತಾಮದಲ್ಲಿ ತೀವ್ರ ರಕ್ತಸ್ರಾವ ಆಗಿದೆ. ಬಾಲಕಿಯ ಬಟ್ಟೆ ಬದಲಾಯಿಸುವಂತ ಹೊತ್ತಿನಲ್ಲಿ ಬೇರೆ ರೀತಿಯಾದಂತಹ ಅನುಮಾನಗಳು ಗೊತ್ತಾಯಿತು. ಹೀಗಾಗಿ ಗಾಬರಿಕೊಂಡು ತಾಯಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಗ್ರಾಮೀಣ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕರ್ತವ್ಯ ಲೋಪದ ದೂರಿನ ಹಿನ್ನೆಲೆ ಶಿವಮೊಗ್ಗದಲ್ಲಿ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ಹೊಸನಗರ ತಾಲೂಕಿನ ಎಂ ಗುಡ್ಡೆಕೊಪ್ಪ ಪಿಡಿಒ ಎಸ್ ರವಿ ಅವರನ್ನ ಸಸ್ಪೆಂಡ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಹಾಗೂ ಉಪ ಕಾರ್ಯದರ್ಶಿ ವರದಿ ಆಧರಿಸಿ ಅಮಾನತಿಗೆ ಈಗ ಆದೇಶವನ್ನು ನೀಡಲಾಗಿದೆ. ಈ ಸ್ವತ್ತು ದಾಖಲೆಗೆ ಅಧಿಕೃತ ರಿಜಿಸ್ಟರ್ ನಿರ್ವಹಿಸದೆ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ನದಿಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಶಬಾದ್ ಪಟ್ಟಣದ 55 ವರ್ಷದ ಜಗದೀಪ ಸ್ವಾಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸೇತುವೆ ಮೇಲಿಂದ ಕಾಳಗಿ ನದಿಗೆ ಸದ್ಯ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಗ್ನಿಶಾಮಕ ದಳದಿಂದ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಹೃದಯಾಘಾತದಿಂದ 32 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದ ಶಂಕರಯ್ಯ ಮೃತ ಯುವಕನಾಗಿದ್ದಾನೆ. ರಾತ್ರಿ ಮನೆಯಲ್ಲಿ ಊಟ ಮಾಡಿ ಮಲಗಿದ್ದಂತ ಶಂಕರಯ್ಯಗೆ ಇವತ್ತು ಬೆಳಿಗ್ಗೆ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡಿದೆ. ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿದ್ದಾರೆ.
ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ವಿಭಾಗದ ಅವ್ಯವಸ್ಥೆಯನ್ನ ಕಂಡು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿಗಳು ಕೆಂಡ ಕಾರಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕುಸುಂಬೆ ಅವರ ನೇತೃತ್ವದ ತಂಡ ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ, ಸಮರ್ಪಕವಾದಂಥ ಎಸಿ ನಿರ್ವಹಣೆ ಸೂಚನೆಯನ್ನ ಮಾಡಲಾಗಿದೆ. ಬಾಣಂತಿಯರ ಸಮಸ್ಯೆ ಆಲಿಸದಂತ ಸದ್ಯ ಅವರೆಲ್ಲರೂ ಕೂಡ ವಿಚಾರಣೆ ಮಾಡಿದ್ರು. ಕೂಡಲೇ ಸೂಕ್ತ ಸೌಲಭ್ಯವನ್ನ ಒದಗಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಎಷ್ಟು ಇಲ್ಲಿ ಮಂತ್ಲಿ ಡೆಲಿವರಿ ಅವರೇ ಎಷ್ಟು ಮಂತ್ಲಿ ಡೆಲಿವರಿ ಇಲ್ಲಿ 250 ಮಾಡಿರ್ತೀರಿ ಮಕ್ಕಳಿಲ್ಲ ಎದಕ್ಕೆ ಕೊಟ್ಟಿದ್ದಮ್ಮ ಆನ್ ಮಾಡ್ಬೇಕಲ್ರಿ ಎದಕ್ಕಿದೆ ಹೇಳ್ರಿ ಪಿಡಿಯಾಟ್ರಿಷಿಯನ್ ಇದ್ರಿ ನೀವು ಸರ್ ಇಲ್ಲಿ ಎಲ್ಲ ಕ್ಲೋಸ್ಡ್ ಇರ್ತದೆ ಸರ್. ಕ್ಲೋಸ್ ಇದ್ದಲ್ಲಿ ಎಸಿ ಇರ್ಬೇಕಾ ಓಪನ್ ಇದ್ದಲ್ಲಿ ಇರ್ಬೇಕ್ರಿ ಇಲ್ಲ ಕ್ಲೋಸ್ ಇದ್ದಲ್ಲಿ ಏನಾಗಿತ್ತಮ್ಮ ನಾಯಿಗೆ ಏನಾದ್ರು ನಿಮ್ಮ ಮನೆ ನಾಯಿನೇ ಅಲ್ಲ. ತುಮಕೂರಿನಲ್ಲಿ ನಗರಸಭೆ ಮಾಜಿ ಸದಸ್ಯೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ನಗರದ 34ನೇ ವಾರ್ಡಿನ ಸದಸ್ಯೆಯಾಗಿದ್ದ ವನಜಾಕ್ಷಿ ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತ ವನಜಾಕ್ಷಿಗೆ 2 ಮಕ್ಕಳಿದ್ದು ಸದ್ಯ ಅವರನ್ನ ಅಗಲಿದ್ದಾರೆ. ಕುಟುಂಬದಲ್ಲಿ ಈಗ ಸಂತಾಪವನ್ನು ಸೂಚಿಸಲಾಗ್ತಿದೆ ಕುಟುಂಬಸ್ಥರಿಂದ. ಉತ್ತರ ಕನ್ನಡದ ಶಿರಸಿಯ ಬೈರುಂಬೆ ಬಳಿ ವೈದ್ಯರೊಬ್ಬರ ರೆಸಾರ್ಟ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ದಂಧೆ ನಡೆಸಲಾಗ್ತಿತ್ತು. ಖಚಿತ ಮಾಹಿತಿಯ ಮೇರೆಗೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ 49 ಲಕ್ಷ ರೂಪಾಯಿ ನಗದು ಹಾಗೂ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಈ ವೇಳೆ ದಾವಣಗೆರೆ ಹಾಗೂ ಹಾವೇರಿ ಮೂಲದ 19 ಜನರನ್ನ ಬಂಧಿಸಲಾಗಿದೆ. ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ.